ಗೀತಾ ಬಂದೆ. ಗೀತಾ ಬಂದೆ ರೀ. ಗೀತಾ ಗೊತ್ತಾಯ್ತು, ಬೇಗ ಬಾ. ಹಲೋ ಬನ್ನಿ. ಡಾಕ್ಟರ್ ಇದ್ದಾರೆ? ಇದ್ದಾರೆ. ಹಲೋ. ಈಗ ತಾನೇ ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಆದಷ್ಟು ಬೇಗ ಕಣೋ, ಆತರ ನಮಗೆ. ಬಾರಂಗ. ಇನ್ಸ್ಪೆಕ್ಟರ್ ನೋಡಿ ನಿಮ್ ಪೇಷಂಟ್. ಅವತ್ತಿ ಮಾಮ ನಮ್ಮ ಮನೆಗೆ ಬಂದಿದ್ರು. ಏನಮ್ಮ, ಈ ಮಾಮನ್ನ ನೀನು ಮೊದಲೇ ನೋಡಿದ್ಯಾ? ಏನಮ್ಮ ಸುಮ್ಮನೆ ನಿಂತಿದ್ದೀರಿ? ಹಾವು ಹಾವು, ಮೊದಲು ಮಗುನ ಹೊರಗಡೆ ಕರ್ಕೊಂಡೋಗಿ. ಹಾಳಾದಿಲ್ಲ, ಹೊರಗಡೆ ಸೇರ್ಕೊಂಡ್ಬಿಟ್ಟಿದೆ. ಹಾವು 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 ಹಾವು. ದೇವ್ರೆ, ಗೋಪಿ ಏನೋ ಒಂದು ಸುಳ್ಳು ಹೇಳಿ ಗಂಡಾಂತರದಿಂದ ತಪ್ಪಿಸ್ಬಿಟ್ಟ. ಗೌರಿ, ಗೌರಿ, ನಿಂಗೆ ಮಮ್ಮಿ ಮೇಲೆ ಪ್ರೀತಿ ಇದೆ ತಾನೆ? ತುಂಬಾ ಇದೆ. ನಿಂಗೆ ಯಾವಾಗ್ಲೂ ಮಮ್ಮಿ ಬೇಕು ತಾನೆ? ಬೇಕು. ಹಾಗಾದ್ರೆ ಮಮ್ಮಿ ಮಾತು ಕೇಳ್ತೀಯಾ? ಹೇಳ್ತೀನಿ ಮಮ್ಮಿ. ಗೌರಿ, ನಮ್ಮ ಹಾಸ್ಪಿಟಲ್ಗೆ ಹೊಸದಾಗಿ ಒಬ್ರು ಮಾವ ಬಂದಿದ್ದಾರಲ್ಲ? ಅವತ್ ಬಂದಿದ್ರಲ್ಲ, ಅವರೇ ತಾನೆ? ಅವ್ರೆ. ಯಾರಾದ್ರೂ ನಿನ್ನ ಹತ್ರ ಬಂದು, ಗೌರಿ ಈ ಮಾವನ್ನ ನೋಡಿದ್ಯಾ, ಯಾವತ್ತಾದ್ರೂ ಇವ್ರು ನಿಮ್ ಮನೆಗ್ ಬಂದಿದ್ರ ಅಂತ ಕೇಳಿದ್ರೆ ಬಂದಿದ್ರು ಅಂತ ಹೇಳ್ತೀನಿ. ಅದನ್ನೇ ಹೇಳ್ಬಾರ್ದು, ಇವರು ಬರ್ಲೇ ಇಲ್ಲ ಅಂತ ಹೇಳ್ಬೇಕು. ಅದರಲ್ಲೂ ಇನ್ಸ್ಪೆಕ್ಟರ್ ಮಾವ ಕೇಳಿದ್ರೆ ನಾನಿವ್ರನ್ನ ನೋಡ್ಲೇ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀಯ ಮರಿ? ಯಾಕೆ ಮಮ್ಮಿ ಸುಳ್ಳು ಹೇಳ್ಬೇಕು? ಅದು ಗೌರಿ, ನಿಂಗೆ ನಿಮ್ ಮಮ್ಮಿ ಬೇಕಾದ್ರೆ ನೀನ್ ಸುಳ್ಳು ಹೇಳಲೇಬೇಕಮ್ಮ. ಅಳ್ಬೇಡ ಮಮ್ಮಿ, ನೀನ್ ಹೇಳ್ಕೊಟ್ಟ ಹಾಗೆ ಹೇಳ್ತೀನಿ. ಮಗು ಸುಳ್ಳು ಹೇಳ್ಕೊಡಂತ ಪಾಪಿ ಆಗ್ಬಿಟ್ನಲ್ಲ ನಾನು. ಅವನ ತಕ್ಷಣ ಹೆದರ್ಕೊಂಡು ಮಗು ಜೊತೆ ಹೇಗೊಟ್ಟೋದ್ರು? ಅದೇ ತಾನು ನಮಗೂ ಬೇಕಾಗಿದ್ದು. ಏನೇ ಅದು? ಏನಿಲ್ಲ ಸರ್, ಹಾವು ಹಾವು. ಏನಾಯ್ತು ಈಗ? ಅಪ್ಪ, ಇನ್ನು ಏನೂ ಆಗಿಲ್ಲ ನನ್ನಪ್ಪ. ನೀನು ಒಂದೇ, ಆ ಕಲ್ಲು ಬಂಡೆನೂ ಒಂದೇ. ಡಾಕ್ಟರ್, ಇವನ ಹೆಸರು ರಂಗ. ಹಲೋ ಮಿಸ್ಟರ್ ರಂಗ. ಇವನ್ನ ತೋರ್ಸೋಣ ಅಂತಾನೆ ಕರ್ಕೊಂಡ್ಬಂದೆ. ಗುಂಡೆ ತಿಂದು ನದಿ ತೀರದಲ್ಲಿ ಬಿದ್ದಿದ್ದ. ಮೀನ್ ಹಿಡಿಯೋಕ್ ಹೋಗಿದ್ದ ಬೆಸ್ತರು ಇವನ್ ನೋಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಡಾಕ್ಟರ್, ಇವನಿಗೀಗ ಜ್ಞಾಪಕ ಶಕ್ತಿನೇ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಇಂದ ಗೊತ್ತಾಯ್ತು ಇವನ್ ಹೆಸರು ರಂಗ ಅಂತ. ಇವನ್ನ ನಿಮ್ಮ ಕ್ಲಿನಿಕ್ ನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ. ಮೊದಲಿನ ಹಾಗೆ ಇವನ್ನ ಮನುಷ್ಯನಾಗಿ ಮಾಡ್ಬಿಟ್ಟು ಸಾಕು. ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು, ಅವ್ರಿಗೂ ಇವನಿಗೂ ಏನ್ ಸಂಬಂಧ, ಇದನ್ನೆಲ್ಲ ಸುಲಭವಾಗಿ ಬಾಯ್ಬಿಡಿಸಬಹುದು. ಥ್ಯಾಂಕ್ ಯು ಡಾಕ್ಟರ್. ಓಕೆ ಇನ್ಸ್ಪೆಕ್ಟರ್, ಬರ್ತೀನಮ್ಮ. ರಂಗ ಕೂತ್ಕೋ.
ನಾನ್ ಡಾಕ್ಟ್ರು, ಅವಳು ನನ್ನ ಹೆಂಡತಿ. ಸರ್, 8ನೇ ನಂಬರ್ ಬೆಡ್ಡಲ್ಲಿರೋ ಕೇಸು ಬಹಳ ಗಲಾಟೆ ಮಾಡ್ತಾ ಇದೆ. ಹಲೋ, ಅದನ್ನೇನಾದ್ರು ಮಾಡ್ಬಿಟ್ಟು ಕಾಸು ಮೂಸು ಗೋಪಿ, ಯಾಕೆ ಹೀಗಾಡ್ತಾ ಇದೀಯಾ? ಯಾಕೂ ಇಲ್ಲ ಸರ್, ನಮ್ ವಾರ್ಡಲ್ಲಿರೋ ಪೇಷಂಟು ಈಗ ಆಡ್ತಾ ಇದ್ದಾನೆ ಅಂತ ಹೇಳಿದೆ. ಅವನೇನಾದ್ರು ಎದ್ಬಿಟ್ಟಾದ್ರೆ ನಮ್ಮನ್ನ ತಿಂದು ಬಿಡ್ತಾನೆ. ಸರ್, ಯಾವುದು ಸರ್ ಈ ಹೆಣ? ಹೆಣ ಆಗಿರ್ಬೇಕಾಗಿತ್ತು. ದೇವ್ರದೇ ಉಳ್ಕೊಂಬಿಟ್ಟ. ಪಾಪ ಅದ್ರ ಜ್ಞಾಪಕ ಶಕ್ತಿನೇ ಇಲ್ಲ. ಅಬ್ಬಾ, ಜ್ಞಾಪಕ ಶಕ್ತಿ ಇಲ್ವಾ? ಪರಮಾತ್ಮ ಕಾಪಾಡ್ಬಿಟ್ಟ. ಏನ್ ಸರ್, ಈ ಹೆಣಕ್ಕೆ ಮತ್ತೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ? ನೆಗೆದು ಬಿದ್ರೂ ಬರಲ್ಲ. ಮರ್ಸಿ ಕಿಲಿಂಗ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಇದನ್ನ ಸಮಾಧಿ ಮಾಡೋದೇ ವಾಸಿ. ಗೋಪಿ, ಇಂಥ ಎಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿಲ್ಲ, ಎಷ್ಟು ಜನ ಕ್ಯೂರ್ ಮಾಡಿಲ್ಲ. ಇದ್ ನನಗೆ ಪ್ರೆಸ್ಟೀಜ್ ಕೇಸ್. ಗೋಪಿ, ಇವ್ರನ್ನ ವಾರ್ಡ್ ಕರ್ಕೊಂಡು ಹೋಗು. ಡಾಕ್ಟ್ರೇ, ಈ ಗೂಬೆನ ಕ್ಯೂರ್ ಮಾಡಿದ್ರು ನಿಮ್ ಮರ್ಯಾದೆ ಹೋಗುತ್ತೆ, ಕ್ಯೂರ್ ಮಾಡದೇ ಇದ್ರು ನಿಮ್ ಮರ್ಯಾದೆ ಹೋಗುತ್ತೆ. ಇವನ ದೃಷ್ಟಿನೇ ಸರಿಯಾಗಿಲ್ವಲ್ಲ. ಯಾಕೆ ನೋಡ್ತಾ ಇದ್ದಾನೆ? ಸೀತಮ್ಮ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ನೀವ್ ಹೆದರ್ಕೋಬೇಡಿ, ಈ ಡಡ್ ಬಾಡಿನ ನಾನು ಆಚೆಗೆ ಎಸ್ಬಿಡ್ತೀನಿ. ಅಪ್ಪ, ಅಯ್ಯ, ನೀನ್ ತುಂಬಾ ಒಳ್ಳೆಯವನು, ನನ್ನ ರಾಜ, ನನ್ನ ಮುದ್ದು ಮಾರಿ, ನನ್ನ ಚಿನ್ನ. ನೋಡು, ನೀನ್ ಇಲ್ಲೇ ಇದ್ರೆ ನಮ್ಮಿಬ್ಬರು ಮನನ ಹೋಗುತ್ತೆ. ದಯವಿಟ್ಟು ಆಚೆಗೆ ಹೋಗ್ತೀಯಾ? ಪ್ಲೀಸ್ ಪ್ಲೀಸ್, ಲೈಕ್ ಎ ಜೆಂಟಲ್ಮನ್. ನುಂಗು ಹಾಗೆ ನೋಡ್ತಾನೆಯೇ. ಈ ಚಂಡಾಲನಿಗೆ ಜ್ಞಾಪಕ ಶಕ್ತಿ ಯಾಕೆ ಬರ್ಬೇಕು? ಇವನೇನು ಅಕ್ಕಿ ಬೆಲೆನ ಇಳಿಸ್ತಾನ, ಸಕ್ಕರೆ ಬೆಲೆನ ಕಡಿಮೆ ಮಾಡ್ತಾನ? ಇನ್ನು ಇಲ್ಲೇ ನಿಂತಿದ್ಯಾ? ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ? ಸರಿ ಸರ್, ಬನ್ನಿ. ಹೇಳಿ ಸರ್, ಹೇಳಿ 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 ಮಾಡ್ಕೋಗೋಣ. ಏನಂದ್ರೆ ಇವನಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ? ಓಹೋ, ಬಂದೇ ಬರುತ್ತೆ. ನಿನ್ ಹೆಸರೇನು? ಸುಂದ್ರ. ವೆರಿ ಗುಡ್. ನಿನ್ ತಮ್ಮನ ಹೆಸರೇನು? ಪಂಕಜ. ನಿನ್ ತಮ್ಮನ ಹೆಸರು ತಮ್ಮ. ಇವರಿಬ್ರು ಯಾರು? ಇವಳು ಅಮ್ಮ, ಇವನು ಅಪ್ಪ. ಇದು ಉದ್ಧಾರ ಆಗೋ ಕೇಸಲ್ಲ. ಯಾಕೋ? ಅಮ್ಮನಿಗೋಗಿ ಅಪ್ಪ ಅನ್ನತ್ತೆ, ಅಪ್ಪನಿಗೋಗಿ ಅಮ್ಮ ಅನ್ನತ್ತೆ. ಇದನ್ನ ಹೇಗೆ ರಿಪೇರಿ ಮಾಡೋದು? ಗೋಪಿ, ಟೈಮ್ ಎಷ್ಟೀಗ? ಗೊತ್ತಾಯ್ತು ಸರ್, ಕಾಫಿ ಟೈಮ್. ಓಕೆ. ಏನಪ್ಪ, ನಿಂಗ್ ಚಡ್ಡಿ ಹೊಲಿಸ್ಬೇಕು ಅಂದ್ರೆ 100 ಗಜ ಬೇಕಾ? ಗೋಪಿ. ಓಕೆ ಸರ್. ಸುಂದ್ರು, ನೀನೀಗ ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ನನ್ನೆ ನಾನೇ ಲಲೆ ಲಲೆಲ. ಡಾಕ್ಟ್ರೆ, 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 ಡೆತ್ತು ಡೆತ್ತು, ಡೆಡ್ ಬಾಡಿ, ಡೆಡ್ ಬಾಡಿ, ಕೊಲೆ, ಹೆಂಗ್ಸು. ಏನಾಯ್ತು ಮಗಳು? ಡೆಡು ಹೆಣ್ಣಿನ ಹೊಡೆಯ ಮನೆಯವ್ರಿಗೆ. ಡಾಕ್ಟ್ರೆ, 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 ಡಾಕ್ಟ್ರೆ. ಟಾಫಿ ಎಲ್ಲಿ? ಮಿರಾಕಲ್. ಡಾಕ್ಟ್ರೆ, ನೀವು ಚುಮ್ಸಿದ ನೀರು ಅವಳಿಗೆ ಜೀವ ತಂದ್ಬಿಡ್ತು. ಹೋಗಿ ಮೆಡಿಕಲ್ ಕಿಟ್ ತಗೊಂಬ. ನೀರು ತಗೋ. ನೀರು ಬೇಕು.
ನನ್ನ ಹೆಸರು ಸಿ ಅಂತ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡವಳು. ನನ್ನವರು ಅಂತ ನನಗೆ ಯಾರು ಇಲ್ಲ ಸರ್. ಹಾಗಾದ್ರೆ ಇಷ್ಟು ದಿನ ನೀ ಎಲ್ಲಿದ್ದೆ? ಇಷ್ಟು ದಿನ ಅನಾಥಾಶ್ರಮದಲ್ಲಿದ್ದೆ. ಯಾಕೋ ಏನೋ ನನ್ನ ದುರದೃಷ್ಟ, ಆ ಅನಾಥಾಶ್ರಮನ ಮುಚ್ಚಿಬಿಟ್ರು. ಈಗ ನಾನು ಬೀದಿ ಪಾಲಾಗ್ಬಿಟ್ಟೆ ಸರ್. ನನ್ಗೆ ಅರ್ಥ ಆಯ್ತು. ವಯಸ್ಸಿಗೆ ಬಂದಿರೋ ಹೆಣ್ಣಿಗೆ ಆಶ್ರಯ ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಹಾಗೆ ನಾನು ಅನಾಥಾನೆ. ಆದ್ರೆ ಸುತ್ತಮುತ್ತ ಇರೋನೆಲ್ಲ ನನ್ನ ಸ್ವಂತ ಅಣ್ಣ ತಮ್ಮಂದ್ರ ಹಾಗೆ, ನನ್ನ ಬಂಧುಗಳ ಹಾಗೆ ನಾನು ನೋಡೋದ್ರಿಂದ ನನಗೆ ಒಂಟಿ ಅನ್ನೋ ಭಾವನೆನೇ ಬರಲಿಲ್ಲ. ಇನ್ಮೇಲೆ ನೀನು ಅಷ್ಟೇ. ಇದನ್ನೇ ನಿನ್ನ ಮನೆ ಅಂತ ತಿಳ್ಕೊ. ಇಲ್ಲಿ ಯಾವ ಭಯನೂ ಇಲ್ಲ. ನೀನ್ ಧೈರ್ಯವಾಗಿರ್ಬಹುದು. ಸರ್, ಈ ತಬ್ಲಿಗೋಸ್ಕರ ನೀವ್ಯಾಕೆ ತೊಂದರೆ ತಗೋಬೇಕು? ಸೀತಾ, ನೀನ್ ನನ್ ಗೆಸ್ಟ್. ನಿನ್ ಸೌಕರ್ಯ ನೋಡ್ಕೋಬೇಕಾದ್ದು ನನ್ನ ಡ್ಯೂಟಿ. ಹೋಗು, ರೂಮ್ ನನ್ ಮಲ್ಕೋ ಹೋಗು.